ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ಎಲ್ಲ ಕಡೆ ನಾವು ಪ್ರಚಾರ ಮಾಡಬೇಕಾದ್ರೆ ಹಿಂದಿನ ಸರ್ಕಾರದಲ್ಲಿ ಏನು ಅನ್ಯಾಯಗಳಾಗಿದೆ, ಸಾಕಷ್ಟು ಹಗರಣಗಳಾಗಿದೆ, ಅದಕ್ಕೆ ತಾನೇ ನಾವು ಒಂದು ಬಿಲ್ ಕೂಡ ತಂದಿದ್ದು. ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಅಂತ ಬಿಲ್ಲೇ ತಂದಿದ್ದೀವಲ್ಲ ನಾವು, ನಮ್ಮ ಸರ್ಕಾರದಲ್ಲೇ ತಾನೇ ತಂದಿದ್ದು. ಆ ಹಿಂದೆ PSI ಹಗರಣ, ಬೇರೆ ಬೇರೆ ಹಗರಣ ಆಗಿರೋದನ್ನು ತಡೆ ಹಿಡಿಲಿಕ್ಕೆ. ಸೊ ಅದ್ರ ತಕ್ಕಂಗೆ ಇದನ್ನು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ. BJP ಅವರು ಯುವ ನಿಧಿ ಕೊಡ್ತಾನೆ ಇಲ್ಲ ಮತ್ತು ನೇಮಕಾತಿ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ. ಯುವ ನಿಧಿ ಯಾರಿಗೂ ಸಿಗ್ತಾನೆ ಇಲ್ಲ. ನೋಡಿ, BJP ಅವರು ಯುವಕರ ಭವಿಷ್ಯದ ಬಗ್ಗೆ ಮಾತಾಡೋದು ಯಾವುದೇ ನೈತಿಕತೆ ಇಲ್ಲ. ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರು CAG ಆಡಿಟ್ ರಿಪೋರ್ಟ್ ಇದೆ, ಸುಮಾರು 11,000 ಕೋಟಿ ರೂಪಾಯಿ ನುಂಗಿದ್ದಾರೆ ಕೇಂದ್ರ ಸರ್ಕಾರದ್ದು. ಅಂದರೆ ಮೋದಿ ಸರ್ಕಾರದವರು 11,000 ಕೋಟಿ ರೂಪಾಯಿ ಯುವಕರ ತರಬೇತಿಗೆ ಏನಿರಬೇಕಾಗಿತ್ತು, ಅವರ ಕೌಶಲ್ಯಕ್ಕೆ ಏನಿರಬೇಕಾಗಿತ್ತು, CAG ರಿಪೋರ್ಟ್ ಇದೆ. ಅದ್ರ ಬಗ್ಗೆ ಮಾತಾಡ್ತಾರ ಇವರು ಕೊಡಿಸ್ತಾರೇನ್ರಿ? ವಿಧಾನಸೌಧವನ್ನು ವ್ಯಾಪಾರ ಸೌಧ ಮಾಡಿದಂಥ ಸರ್ಕಾರ ಇವ್ರದ್ದು. PSI ಹಗರಣ ಇರ್ಬೋದು, AE ಹಗರಣ ನಿಮ್ಮ ಕಾರ್ಪೊರೇಷನ್ನಲ್ಲಿರ್ಬೋದು, ನಿಮ್ಮ ಹೈಯರ್ ಎಜುಕೇಷನ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಇರ್ಬೋದು, ಇದೆಲ್ಲನೂ ಕೂಡ ಅವ್ರ ಆ ಟೈಮ್ನಲ್ಲೇ ಆಗಿದ್ದು ತಾನೇ. ಹಗರಣಗಳ ತನಿಖೆ ಆಯಿತು ಸರ್, ಎಲ್ಲಿ ನೋಡಿ, ಇವ್ರಿಗೇನಾದರೂ BJP ಅವ್ರಿಗೆ ನಾಚಿಕೆ ಅನ್ನೋದಿದೆಯಾ? ಹಿಂದಿನ ಸರ್ಕಾರದಲ್ಲಿ ನೀವು ಆಯ್ಕೆ ಮಾಡೋದ್ರಲ್ಲಿ ಲೋಪ ಆಗ್ತಾಯಿದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ 1 ಸರಿ ಅಲ್ಲ 6 ಸರಿ ಮೇಲ್ಮನೆ ಮತ್ತು ಕೆಳಗಿನ ಮನೆಯಲ್ಲಿ ಇಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಒಬ್ಬ IPS ಆಫೀಸರ್ ಜೈಲಿಗೆ ಹೋದ್ರ? ಯಾರ ಕಾಲಕ್ಕೆ ಹೋದರು? BJP ಅವ್ರ ಕಾಲಕ್ಕೆ. ಇವ್ರು ಯುವಕರ ಭವಿಷ್ಯ ಕಟ್ತಾರ ಹೇಳಿ? ಇವ್ರು ಮಾಡಿದಂಥ ಕೆಟ್ಟ ಕೆಲಸದಿಂದ ಪಾಪ ಎಷ್ಟೊಂದು ಜನರದ್ದು ಏಜ್ ಬಾರ್ ಆಯಿತು. ಅಂದ್ರೂ ನಮ್ಮ ಸರ್ಕಾರ ಬಂದ ಮೇಲೆ ಏಜ್ ಬಾರು ಜಾಸ್ತಿ ಮಾಡಿದ್ದೀವಿ, ಈ ವಯೋಮಿತಿ ಜಾಸ್ತಿ ಮಾಡಿಸಿದ್ದೀವಿ. ಸೊ ಇವೆಲ್ಲ ನಾವು ಮಾಡ್ತಾ ಇರೋದು. ಅವ್ರು ಏನು ಮಾಡಿದ್ದಾರೆ? ಅವ್ರ ಕೈಲಿ ಇತ್ತಲ್ಲ, ಬರೀ ಡಬಲ್ ಇಂಜಿನ್ ಅಂತ ಹೇಳ್ತಾ ಇದ್ರಲ್ಲಪ್ಪ, ಎಷ್ಟು ಉದ್ಯೋಗ ಕೊಡಿಸಿದ್ರೆ ಹೇಳಿ ಅವ್ರಿಗೆ. ಕೊರೋನಾ ಹಗರಣ, PSI ಹಗರಣ ಎಲ್ಲ ತಾರ್ಕಿಕ ಹಂತಕ್ಕೆ ಎಲ್ಲನೂ ಆಗುತ್ತೆ ನೋಡಿ. ಈಗಾಗಲೇ ಎಕ್ಸಾಂಪಲ್ ನಮ್ಮ KKRDB ರಿಪೋರ್ಟ್ ಬಂದಿದೆ, ಕೆಲವು ಶಿಫಾರಸನ್ನು ಮಾಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ತೀರ್ಮಾನ ತಗೋತಾರೆ. ಕರೋನಾದಿರ್ಬೋದು, ನಿಮ್ಮ PSI ಹಗರಣದಿರ್ಬೋದು, ಎಲ್ಲನೂ ಕೂಡ ಅದು ವಿಲ್ ಟೇಕ್ ಇಟ್ ಟು ಲಾಜಿಕಲ್ ಎಂಡ್. 3 ವರ್ಷ ಆಗೋಯ್ತಲ್ಲ, ಇನ್ನೂ ಎಷ್ಟು ವರ್ಷ ಅಂತ ನೋಡಿ, ಏನೇ ಮಾಡಿದ್ರೂ ಕೂಡ ನಾನು ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ. ನಾನು ಮನ್ಸು ಬಂದಂಗೆ ಮಾಡೋಕ್ಕಾಗ್ತದ? ನಾನಿರ್ಬೋದು, ಸರ್ಕಾರಗಳಿರ್ಬೋದು, ವಿ ಹ್ಯಾವ್ ಟು ಗೋ ಆ್ಯಸ್ ಪರ್ ಲಾ. ಅದು ಏನು ಫೈಂಡಿಂಗ್ಸ್ ಇದೆ, ಏನೇನು ಅವರ ಒಂದು ಸಬ್ ಕಮಿಟಿನಲ್ಲಿ ಪ್ರೈಸ್ ಡಿಸ್ಕವರಿ ಏನು ಉಲ್ಲಂಘನೆ ಆಗಿದೆ, ಅವೆಲ್ಲನೂ ಕೂಡ ದಾಖಲೆ ಸಮೇತ ನಾವು ಮಾಡೋಣ ಅಂತ. ವಿರೋಧ ಪಕ್ಷದಲ್ಲಿ ಇದ್ದಾಗಿದ್ದಂಥ ಉತ್ಸಾಹ ಈಗಿಲ್ಲ ಅಲ್ಲ ಸರ್ಕಾರ ಬಂದ ಮೇಲೆ. ನೋಡಿ, ಈಗ ಇರಲಿಲ್ಲ ಅಂದಿದ್ರೆ ನೀವೇ ಹೇಳಿ. ಈ PSI ಹಗರಣ, ಬೇರೆ ರೆಕ್ರೂಟ್ಮೆಂಟಲ್ಲಿ ಹಗರಣ ಆದಮೇಲೆ ಉತ್ಸಾಹ ಇರಲಿಲ್ಲ ಅಂದರೆ ಬಿಲ್ ತರ್ತಾ ಇದ್ವಾ? ವಯೋಮಿತಿ ಜಾಸ್ತಿ ಮಾಡ್ತಾ ಇದ್ವಾ? ರೆಕ್ರೂಟ್ಮೆಂಟ್ ಕಾಲ್ ಫಾರ್ ಮಾಡ್ತಾ ಇದ್ವಾ? KKRDB ಸಬ್ ಕಮಿಟಿನಲ್ಲಿ ಆಲ್ಮೋಸ್ಟ್ 4 ಸರಿ ಮೀಟಿಂಗ್ ಮಾಡಿ ಖಾಲಿ ಇರೋ ಹುದ್ದೆಗಳು ಭರ್ತಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಾ? ಕಂಪೇರ್ ಮಾಡಿ, ಅವ್ರ ಸರ್ಕಾರದಲ್ಲಿ ಏನಾಗಿದೆ, ನಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇದೆ.